ಸ್ನೇಹಿತರೆ, ದುರಹಂಕಾರಿ ಹಾರ್ದಿಕ್ ಪಾಂಡ್ಯ ಕೋಪದಿಂದ ರೋಹಿತ್ ಶರ್ಮಾಗೆ ಬೆರಳು ತೋರಿಸಿ ಅಸಭ್ಯವಾಗಿ ವರ್ತಿಸಿದಾಗ ಈ ಕ್ಷಣವನ್ನು ನೋಡಿ ಕೇವಲ ರಿತಿಕಾ ಅಷ್ಟೇ ಅಲ್ಲದೆ ಸ್ವತಃ ರೋಹಿತ್ ಶರ್ಮಾ ಅವರು ಕೂಡ ಬಹಳ ಕೋಪಗೊಂಡರು. ನಡು ಮೈದಾನದಲ್ಲಿ ಪಾಂಡ್ಯನ ಈ ರೀತಿಯ ಕೆಟ್ಟದಾದ ವರ್ತನೆಯನ್ನು ನೋಡಿ ಅಭಿಮಾನಿಗಳು ಕೂಡ ಬಹಳ ಕೋಪಗೊಂಡಿದ್ದಾರೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ನಿಮ್ಮ ಫೇವರೇಟ್ ಆಟಗಾರ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಪಾಂಡ್ಯ ಮತ್ತು ರೋಹಿತ್ ನಡುವಿನ ಜಗಳ ಈಗ ಬೇರೆ ಲೆವೆಲ್ಗೆ ಹೋಗಿದೆ. ಹಾರ್ದಿಕ್ ಪಾಂಡ್ಯ ಮುಂಬೈನ ನಾಯಕನಾದಾಗಿನಿಂದ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಗಳು ಹಾರ್ದಿಕ್ ಪಾಂಡ್ಯ ಅವರನ್ನು ಇಷ್ಟಪಡುತ್ತಿಲ್ಲ. ಆದರೆ ಹಾರ್ದಿಕ್ ಪಾಂಡ್ಯ ಅವರು ಇಂಟರ್ವ್ಯೂ ನಲ್ಲಿ ನನ್ನ ಮತ್ತು ರೋಹಿತ್ ನಡುವೆ ಯಾವುದೇ ರೀತಿಯ ಜಗಳವಿಲ್ಲವೆಂದು ಕೂಡ ಹೇಳಿದ್ದರು ಮತ್ತು ಅಷ್ಟೇ ಅಲ್ಲದೆ ಪ್ರಾಕ್ಟೀಸ್ ನ ವೇಳೆ ರೋಹಿತ್ ಶರ್ಮಾ ಅವರನ್ನು ಅಪ್ಪಿಕೊಂಡಿದ್ದರು. ಆದರೆ ಈಗ ಮೊದಲ ಪಂದ್ಯದಲ್ಲೇ ನಾಯಕನಾದ ನಂತರ ದುರಹಂಕಾರಕ್ಕೆ ಒಳಗಾದ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇದರೊಂದಿಗೆ ಈಗ ಹಾರ್ದಿಕ್ ಪಾಂಡ್ಯ ಅವರು ಮತ್ತೊಮ್ಮೆ ಎಲ್ಲರ ಕಣ್ಣಲ್ಲಿ ವಿಲನ್ ಆಗಿದ್ದಾರೆ. ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಟಾಸ್ ಹಾಕಲು ಬಂದಾಗ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ರೋಹಿತ್ ರೋಹಿತ್ ಎಂದು ಕೂಗಲು ಆರಂಭಿಸಿದರು. ಇದು ಹಾರ್ದಿಕ್ ಪಾಂಡ್ಯ ಅವರಿಗೆ ಚೂರು ಕೂಡ ಇಷ್ಟವಾಗಲಿಲ್ಲ. ಹಾಗೂ ನಾಯಕತ್ವದ ವೇಳೆ ಪಾಂಡ್ಯಗೆ ತೊಂದರೆಯಾಗುತ್ತಿದ್ದಾಗ ಸಹಾಯಕ್ಕಾಗಿ ಅವರು ರೋಹಿತ್ ಬಳಿಯೇ ಹೋಗಬೇಕಾಯಿತು. ನಂತರ ರೋಹಿತ್ ಶರ್ಮಾ ಅವರು ಕೂಡ ಬೌಲರ್ ಗಳನ್ನು ಉಪಯೋಗಿಸಿಕೊಂಡು ತಮ್ಮ ಮುಂಬೈ ತಂಡವನ್ನು ಕಮ್ಬ್ಯಾಕ್ ಮಾಡಿಸಿದರು. ಆದರೆ ನಂತರ ಅಂತಿಮ ಓವರ್ ಗಳಲ್ಲಿ ಫೀಲ್ಡ್ ಸೆಟ್ ಮಾಡುತ್ತಿದ್ದ ಹಾರ್ದಿಕ್ ಪಾಂಡ್ಯ ಅವರು ಇದ್ದಕ್ಕಿದ್ದಂತೆ ರೋಹಿತ್ ಮೇಲೆ ವಾಯ್ಸ್ ರೈಸ್ ಮಾಡಿ ಅವರಿಗೆ ಬೆರಳು ತೋರಿಸಿ ಬೌಂಡರಿ ಬಳಿ ಹೋಗಲು ಹೇಳಿದರು. ಪಾಂಡ್ಯನ ಈ ವರ್ತನೆ ನೋಡಿ ಸ್ವತಃ ರೋಹಿತ್ ಶರ್ಮಾ ಅವರು ಕೂಡ ಶಾಕ್ ಆದರು ಮತ್ತು ಮೈದಾನದಲ್ಲಿ ಕುಳಿತಿದ್ದ ಅವರ ಪತ್ನಿ ಕೂಡ ಬಹಳ ಕೋಪಗೊಂಡಿದ್ದರು. ರೋಹಿತ್ ಶರ್ಮಾ ಅವರ ಹೆಂಡತಿ ಕೋಪಗೊಳ್ಳುವಲ್ಲಿ ಅರ್ಥವಿದೆ, ಏಕೆಂದರೆ ಮುಂಬೈ ತಂಡವನ್ನು 5 ಬಾರಿ ಚಾಂಪಿಯನ್ ಮಾಡಿದ ರೋಹಿತ್ ಶರ್ಮಾ ಅವರಿಗೆ ರೆಸ್ಪೆಕ್ಟ್ ನೀಡಲೇಬೇಕು. ಆದರೆ ಅವರೊಂದಿಗೆ ಪಾಂಡ್ಯ ನಡೆದುಕೊಂಡ ರೀತಿ ನೋಡಿ ನೀತಾ ಅಂಬಾನಿ ಅವರು ಕೂಡ ಶಾಕ್ ಆದರು. ನಂತರ ಮೈದಾನದಲ್ಲೇ ಕೋಪಗೊಂಡ ರೋಹಿತ್ ಶರ್ಮಾ ಅವರು ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಬೆರಳು ತೋರಿಸಿ ವಾಯ್ಸ್ ಡೌನ್ ಮಾಡಲು ಹೇಳಿದರು. IPL ನ ಕ್ಯಾಮೆರಾದಲ್ಲಿ ಸೆರೆಯಾದ ಈ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ. ಸೋಷಿಯಲ್ ಮೀಡಿಯಾ ಯೂಸರ್ಸ್ ಗಳು ವಿಭಿನ್ನ ರೀತಿಯ ಪ್ರತಿಕ್ರಿಯೆಯನ್ನು ನೀಡುವ ಮೂಲಕ ರೋಹಿತ್ ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡ ಪಾಂಡ್ಯ ಅವರನ್ನು ಟ್ರೋಲ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ನೊಂದಿಗೆ ಪಾಂಡ್ಯ ನಡೆದುಕೊಂಡ ರೀತಿ ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.